ಹೊಳೆನರಸೀಪುರ ತಾಲೂಕಿನ ಗಂಗೂರು ಗ್ರಾಮದಲ್ಲಿ ತಂದೆ ಮತ್ತು ಅಣ್ಣನನ್ನು ಆಸ್ತಿ ವಿಚಾರದಲ್ಲಿ ತಮ್ಮನ್ನೇ ಕೊಲೆ ಮಾಡಿದ್ದಾನೆ. 75 ವರ್ಷ ದೇವೇಗೌಡರು ಮತ್ತು 48 ವರ್ಷದ ಮಂಜುನಾಥ್ ಕೊಲೆಯಾದ ದುರ್ದೈವಿಗಳು. ಕಿರಿಯ ಪುತ್ರ ಮೋಹನ ತಂದೆ ಮತ್ತು ಅಣ್ಣನನ್ನು ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ ಹಾಗೂ ಮೃತರ ಶವಗಳು ಕೊಟ್ಟಿಗೆಯಲ್ಲಿ ಕಂಡುಬಂದಿದೆ. ಅವಿವಾಹಿತರಾಗಿದ್ದ ಇಬ್ಬರೂ ಪುತ್ರರು ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸವಾಗಿದ್ದರು ಮತ್ತು ಮಂಜುನಾಥ ತಂದೆ ಮತ್ತು ತಾಯಿಯೊಂದಿಗೆ ಇದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ. ಕೊಲೆ ಮಾಡಿರುವ ಆರೋಪಿ ಮೋಹನ ಪ್ರತ್ಯೇಕವಾಗಿ ಒಬ್ಬನೇ ವಾಸವಿದ್ದ ಎನ್ನಲಾಗಿದೆ. ಕೊಲೆ ಮಾಡಿದ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತ, ಡಿವೈಎಸ್ಪಿ ಶಾಲು, ವೃತ್ತ ನಿರೀಕ್ಷಕ ಪ್ರದೀಪ್ ಕುಮಾರ್ ಹಾಗೂ ಪಿಎಸ್ಐ ಅವರುಗಳು ಮತ್ತು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಅಮ್ಮ ಈಗ ಏನು ಜಗಳ ಏನಕ್ಕೆ ಆಯ್ತು ಈಗ? ಅದು ದುಡ್ಡು ಕೇಳ್ತಿದ್ರೆ ಅವರು ಅದೇ ವಿಷಯಕ್ಕೆ